ಕೈಗಾರಿಕೆಗಳ ಸ್ಥಾಪನೆ ಹೆಸರಿನಲ್ಲಿ ರೈತರ ಫಲವತ್ತಾದ ಕೃಷಿ ಭೂಮಿಯನ್ನು ಬಲವಂತವಾಗಿ ಸ್ವಾಧೀನಪಡಿಸಿಕೊಳ್ಳುವ ಮೂಲಕ ಕಾಂಗ್ರೆಸ್ ಸರ್ಕಾರ ರೈತರನ್ನ ಒಕ್ಕಲೆಬ್ಬಿಸುವ ಕಾರ್ಯ ಮಾಡುತ್ತಿದೆ ಎಂದು ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಆರೋಪಿಸಿದರು. ಶಿಡ್ಲಘಟ್ಟ ತಾಲೂಕಿನ ಯಣಂಗೂರು ಗ್ರಾಮದಲ್ಲಿ ಬರ ಅಧ್ಯಯನ ಪ್ರವಾಸದ ವೇಳೆ ರೈತರೊಂದಿಗೆ ಸಮಾಲೋಚನೆ ನಡೆಸಿ ಬಳಿಕ ಮಾತನಾಡಿದ ಅವರು, ಯಣಂಗೂರು ಸೇರಿದಂತೆ 13 ಗ್ರಾಮಗಳ ರೈತರು ತಮ್ಮ ಜಮೀನಿನಲ್ಲಿ ಸರ್ಕಾರ ಭೂ ಸ್ವಾಧೀನಕ್ಕೆ ಮುಂದಾಗಿದೆ. ರೇಷ್ಮೆ, ಹಣ್ಣು, ತರಕಾರಿ ಹಾಗೂ ಹೈನುಗಾರಿಕೆ ಅವಲಂಬಿಸಿರುವ ರೈತರ ಫಲವತ್ತಾದ ಭೂಮಿಯನ್ನು ಕಸಿದುಕೊಳ್ಳುವುದು ಸರಿಯಲ್ಲ. 70% ರೈತರು ಸ್ವಯಂ ಪ್ರೇರಣೆಯಿಂದ ಜಮೀನು ನೀಡಲು ಬಳಿಕವೇ ಕೈಗಾರಿಕಾ ಸ್ಥಾಪನೆಗೆ ಮುಂದಾಗಬೇಕು. ರೈತರ ವಿರೋಧದ ನಡುವೆ ಭೂಮಿಯನ್ನು ಪಡೆಯುವ ಸರ್ಕಾರದ ಕ್ರಮ ರಿಯಲ್ ಎಸ್ಟೇಟ್ ದಂಧೆಯಂತಿದೆ ಎಂದು ವಿಜಯೇಂದ್ರ ವಾಗ್ದಾಳಿ ನಡೆಸಿದರು. ಭೂ ಸ್ವಾಧೀನ ವಿರೋಧಿಸಿ 13 ಗ್ರಾಮಗಳ ರೈತರು ಹಲವು ತಿಂಗಳಿಂದ ಹಗಲು ರಾತ್ರಿ ಹೋರಾಟ ನಡೆಸುತ್ತಿದ್ದು, ಮಹಿಳೆಯರು ಕೂಡ ಅಹೋರಾತ್ರಿ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಈಗಾಗಲೇ ಕೈಗಾರಿಕೆ ಭೂಮಿ ಪಡೆದಿರುವ ಪ್ರದೇಶಗಳಲ್ಲಿ ಕೈಗಾರಿಕೆ ಪೂರ್ಣ ಪ್ರಮಾಣದಲ್ಲಿ ಸ್ಥಾಪನೆಯಾಗದಿದ್ದರೂ ಮತ್ತೆ ಫಲವತ್ತಾದ ಜಮೀನನ್ನು ಪಡೆಯುತ್ತಿರುವುದೇಕೆ ಎಂದು ರೈತರು ಪ್ರಶ್ನಿಸಿದ್ದಾರೆ. ವರದಿ ಬಚ್ಚನಹಳ್ಳಿ ಲೋಕೇಶ್, ಶಿಡ್ಲಘಟ್ಟ. ಕೊಡ್ತೀವಿ. ನಮ್ಮ ಭೂಮಿ ಯಾವುದೇ ಕಾರಣಕ್ಕೂ ಅವ್ರು ಕಸಿಯಾಗಿ ಬಂದ್ರೆ ಅವ್ರನ್ನಂತ ನಾವು ಸುಮ್ಮನೆ ಬಿಡೋದೇ ಇಲ್ಲ ಸರ್. ನಮ್ಮ ಪ್ರಾಣ ಹೋದ್ರು ಸರಿ, ನಮ್ಮ ರಕ್ತ ಚೆಲ್ಲಾದ್ರೂ ಸರ್ ನಾವು ಹೋರಾಡ್ತೀವಿ ಸರ್. ನಮ್ಮ ಭೂಮಿ ಅಂತ ನಾವು ಕೊಡೋದಿಲ್ಲ ಸರ್. ಇದು ಬೋರ್ಡು ಭೂಮಿ ಅಲ್ಲ ಸರ್. ಅವ್ರ ಕಣ್ಣಿಗೆ ಮುಂಜಾಗಿದ್ಯಾ, ಏನಾಗಿದೆ ಅವ್ರಿಗೆ ಬಂದಿರೋದು ಅವಂತ KDB ಮಾಡ್ತೀವಿ ಅಂತ ಹೇಳ್ತಾರಲ್ಲ. ರೈತನ ಕೊಳ್ಳೆ ಹೊಡಿತಾರಲ್ಲ, ಹೊಟ್ಟೆಗೆ ಅನ್ನ ತಿಂತಾರ. ಅವರು ಅನ್ನ ತಿನ್ನೋರಾಗಿದ್ರೆ ಅವ್ರು ಈಗ ಮಾತಾಡ್ತಾ ಇರಲಿಲ್ಲ. ಅವರು ರೈತನ ಕೊಳ್ಳೆ ಹೊಡೆದು ಅವ್ರು ಏನ್ KDB ಮಾಡೋದು. ಅವರು ಬೇಕಾದಷ್ಟು 1000 ಎಕರೆ ಮಾಡ್ಕೊಂಡಿದ್ದಾರಲ್ಲ, ಭೂಮಿನಾಗ ಮಾಡ್ಲಿ. ಅವರು ಕಂಪ್ನಿಗಳು ಮಾಡ್ಲಿ. ಅವರು ಭೂಮಿಗಳಾಗ ನಮ್ಗೆ ಯಾವ ಕಂಪ್ನಿಗೆ ಬೇಡ, ಯಾವ್ದು ಬೇಡ ಸರ್. ನಮ್ಮ ಫಲವತ್ತಾದ ಭೂಮಿ ನೋಡಿ ಸರ್. ಬೇಡ ಸರ್, ನಾವು ಭೂಮಿ ಅಂತ ಇವಾಗ ನೀವೇ ನೋಡ್ತಾ ಇದೀರಲ್ಲ, ಇದೆಲ್ಲ ಫಲವತ್ತಾದ ಭೂಮಿ. ಇನ್ನೇ ನಾವು ಕಣ್ಕಟ್ಟಿಲ್ಲ, ಏನಿಲ್ಲ. ಇಷ್ಟೊಂದು ಭೂಮಿ ಇದೆ, ಎಲ್ಲ ಬರಡು ಭೂಮಿ. ಏನ್ ಕೇಳೋರು ಮಾಡೋರು ಯಾರಿಲ್ಲ ಸರ್. ವಿವಿಧ ಅಧಿಕಾರ ಅಂತ ಹೇಳ್ಬಿಟ್ಟು ಏನ್ ಬೇಕಾದ್ರೂ ಮಾಡ್ಬಿಡ್ತಾರೆ. ಚೆನ್ನಾಗಿ ಓದಿರೋರು ಕೊಡ್ತಾರೆ ಕೆಲ್ಸಗಳು, ಓದಿದ್ದವ್ರಿಗೇನೋ ಬಾತ್ರೂಮ್ ತೊಳೆಕ್ ಕೊಡ್ತಾರ. ಎಲ್ಲಾ ಸ್ಕೂಮಿಗ್ಲಾಗ ಮಾಡ್ತಾರೆ. ಅಲ್ಲೋ ಕೆಲಸ ಮಾಡಕತ್ತೈತೆ ಸರ್. ಇವ್ರ ಕಂಪ್ನಿ ಮಾಡು ಅಂತ ನಮ್ಮ ಭೂಮಿಯಲ್ಲಿ ನಾವು ಇದೀವಲ್ಲ ಸರ್. ಇವ್ರೇನ್ ಪಾಕಿಸ್ತಾನ ಇದ್ರಲ್ಲಿ ಇದೀವಿ ಹಂಗ ಆಡಿಸ್ತಿದ್ದಾರೆ. ಮಾಡ್ಬಿಟ್ಟು ನಾವು ಉದ್ಯೋಗ ಕೊಡ್ತೀವಿ ಅದು ಇದು ಇದಂತ ಸುಳ್ಳು. ಎಲ್ಲ ನಾರ್ತ್ ಇಂಡಿಯನ್ಸ್ ಹಿಂದಿಯವರು ಇನ್ನೊಂದು ಮತ್ತೊಬ್ಬರು ಇರ್ತಾರೆ. ಇದೇ ಪ್ರಥಮದಲ್ಲಿ ಆಗಿರೋಂಥ KDB ಆಗಲಿ, ಇದೇ ಪ್ರಥಮದಲ್ಲಿ KDB ಆಗಲಿ, ನಮ್ಮ ಒಂದು ದೇವನಹಳ್ಳಿ ಏರ್ಪೋರ್ಟ್ ಆಗಲಿ, ಅಲ್ಲಿ ನಮ್ಮ ಒಂದು ರಿಲೇಟಿವ್ಸ್ ಇದ್ದಂಥವರು ಸುಮಾರು ಒಂದು 16 ಹಳ್ಳಿಯವರು ಇವತ್ತಿಗೆ ನಶಿಸಿ ಎಲ್ಲಿ ಕಾಣೆ ಆಗಿದ್ದಾರೆ ಗೊತ್ತಿಲ್ಲ. ಆ ಥರ ನಾವು ವಲಸೆ ಹೋಗ್ಬೇಕಾಗುತ್ತೆ. ನಮ್ಮ ಸಂಪ್ರದಾಯ ಸಂಸ್ಕೃತಿ ಪ್ರತಿಯೊಂದು ನಮ್ಮ ಒಂದು ಎಲ್ಲ ಕೆಲಸ ಎಲ್ಲ ಕಂಪನಿಗಳಲ್ಲೂ ಕೆಲಸ ಮಾಡ್ತಾ ಇರೋಂಥವ್ರು. ಈಗ ನಾವು ಕೆಲ್ಸಕ್ಕಂತ ಹೋದ್ರೆ ನಮಗೆ ಕ್ವಾಲಿಫಿಕೇಶನ್ ಕೇಳಿದ್ರು ನಮಗೆ ಎಲಿಜಿಬಲ್ ಇಲ್ಲ ಅಂತ ಸೈಡ್ಗೆ ಹಾಕ್ತಾರೆ. ಏನಕ್ಕೆ ಅಂತಂದರೆ ಇವ್ರು ಹೇಳ್ತಾರೆ ನಾವು ಉದ್ಯೋಗ ಕೊಡಿಸ್ತೀವಿ ಅಂತ. ಎಲ್ಲ ಪ್ರತಿಯೊಂದು ಇದುವರೆಗೆ ಏನು KDBಗಳಿದೆಯಾ, ಇದುವರೆಗೆ ಏನೋ ಏರ್ಪೋರ್ಟ್ ಇದರಲ್ಲಿದೆ, ಎಷ್ಟು ಜನಕ್ಕೆ ಅವರು ಉದ್ಯೋಗ ಕೊಟ್ಟಿದ್ದಾರೆ. ಎಲ್ಲ ಪ್ರತಿಯೊಬ್ಬರಿಗೂ ಇರೋಂಥವರೆಲ್ಲ ನಾರ್ತ್ ಇಂಡಿಯನ್ಸು ಮತ್ತು ಅದರ್ ಸ್ಟೇಟ್ ವೈಸು, ತಮಿಳ್ನಾಡು, ಆಂಧ್ರದವರು ಈ ಥರದವರೇ ಇದ್ದಾರೆ ಹೊರತು ನಮ್ಮ ಒಂದು ಕುಟುಂಬಸ್ಥರಲ್ಲಿ ಯಾರು ಅವರು ಜಮೀನು ಕೊಟ್ಟರೆ ಅವ್ರಿಗೊಬ್ಬರಿಗೂ ಒಂದು ಉದ್ಯೋಗ ಕೊಟ್ಟಿಲ್ಲ. ಅವರು ಯಾವುದು ಜಾಗ ಬಿಡಿ ಅಂದ್ರೆ ಇದು ಫಲವತ್ತಾದ ಭೂಮಿ, ಎಲ್ಲ ಬೆಳೆ ಬೆಳೀತಾ ಇದ್ದ ಭೂಮಿ, A ಗ್ರೇಡ್ ಭೂಮಿ. ಇದನ್ನ ಅಕ್ವಿಜೇಷನ್ ಸೇರಿಸ್ಕೊಂಡಿದ್ದಾರೆ. ಎಷ್ಟು 150 ದಿವಸದಿಂದ ಹೋರಾಟ ಮಾಡ್ತಾರೆ, ಹಗಲು ರಾತ್ರಿ ಹೋರಾಟ ಮಾಡ್ತಾ ಇದ್ದಾರೆ. ಅಹೋರಾತ್ರಿ ಹೆಣ್ಮಕ್ಳ ರಾತ್ರಿ ಆಗ್ಲಿಕ್ಕೆ ಜಿಲ್ಲೆಯಲ್ಲಿ ಹಸುಗಳು ಎಮ್ಮೆಗಳೆಲ್ಲ ಕಟ್ಟಾಕೊಂಡು ಅಲ್ಲೇ ಜೀವನ ಮಾಡ್ತಾ ಇದ್ದಾರೆ. ಇವರೆಲ್ಲ ಪಾಪ ರಾತ್ರಿ ನಾವ್ಯಾವತ್ತೂ ಮರೆಯಲ್ಲ. ನಮ್ಮ ಭೂಮಿ ನಮ್ಗೆ ಇದು ಬಂದು ನಮ್ಮ ಪೇಂಟ್ ಇರೋ, ಇದು ಬಂದು ಯಣಂಗೂರು, ಇದು ಬಂದು ಒಂದೊಂದು ಊರಿಗೆ ಒಂದೊಂದು ಕಲರ್. ಇದರಲ್ಲಿ ಬಹಳ ಮೋಸ ಆಗಿರೋದು. ಉಳ್ಳವ್ರನ್ನ ಒಂದೊಂದು ಕಲರ್ ಕೊಡ್ತಾರೆ. ಸ್ಪೆಸಿಫಿಕ್ ಆಗಿ 13 ಹಳ್ಳಿಗೆ. ಇದು 2800
823 ಎಕರೆ ಇವತ್ತು ಒತ್ತಾಯಪೂರ್ವಕವಾಗಿ ಕಸ್ಕೊಳ್ಳಕ್ಕೆ ಕೊಟ್ಟಿದ್ದಾರೆ. KDB ಯಾವುದೇ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕನಿಷ್ಠ 70% ರೈತರು ಜಮೀನು ಕೊಡೋದಕ್ಕೆ ಅವ್ರು ಮುಂದೆ ಬರಬೇಕಾಗ್ತದೆ. ಆದರೆ ಇಲ್ಲಿ ಯಾವುದೇ ರೈತರು ಮುಂದೆ ಬರದೆ ಹೋದರೂ ಸಹ ಬಲವಂತವಾಗಿ ಒತ್ತಾಯಪೂರ್ವಕವಾಗಿ ಬಡವರ ರೈತರ ಜಮೀನನ್ನು ಕಸ್ಕೊಳ್ಳೋಕೆ ಹೊರಟಿದ್ದಾರೆ ಕಾಂಗ್ರೆಸ್ ಸರ್ಕಾರ. ಖಂಡಿತ ಇವ್ರಿಗೆ ದೇವರು ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾನು ಕೂಡ ಇವತ್ತು ಸದನ ಏನು ಪ್ರಾರಂಭ ಆಗ್ತದೆ 13 ತಾರೀಕು ಸದನದಲ್ಲೂ ಕೂಡ ಇದನ್ನು ಕೆಲವು ಪ್ರಸ್ತಾಪ ಮಾಡೋದಷ್ಟೇ ಅಲ್ಲ, ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ನಾವು ಜೊತೆಲಿರ್ತೇವೆ, ಹೋರಾಟದಲ್ಲೂ ನಾವು ಇರ್ತೇವೆ, ಜೊತೆಲಿ ಬೆಂಬಲವನ್ನು ಕೂಡ ನಾವು ಕೊಡ್ತೇವೆ. ಸದನದಲ್ಲೂ ಕೂಡ ಇದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೇವೆ, ನ್ಯಾಯ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ. ಖಂಡಿತ ವಿಧಾನ ಪರಿಷತ್ ಚುನಾವಣೆ ದಕ್ಷಿಣ ಪದವೀಧರ ಕ್ಷೇತ್ರದ ಆಗ್ನೇಯ ಪದವೀಧರ ಕ್ಷೇತ್ರದ ಚುನಾವಣೆ ಸಂಬಂಧ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಪ್ರವಾಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬರದ ಪ್ರವಾಸವೂ ಕೂಡ ಇತ್ತು. ಆದರೆ ನಿನ್ನೆ ಮನೆಯಿಂದೆಲ್ಲ ಮಳೆಗಳು ಬಂದಿದೆ, ಇನ್ನೊಂದು ಸಲ ಬರಬೇಕು ಅಂತೇಳಿ ಅಪೇಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ. ಭಾಳ ಪ್ರಮುಖವಾಗಿ ಇದು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹೆಣ್ಣಂಗೂರು ಕೂಡ ಸೇರಿದಂತೆ ಸುಮಾರು 13 ಗ್ರಾಮಗಳನ್ನು ಒಳಗೊಂಡಿರ್ತಕ್ಕಂಥ ರೈತರನ್ನು ಒಕ್ಕಲೆಬ್ಬಿಸುವ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಾವು ಮಾತಾಡ್ತಾ ಇದ್ವಿ, ಇಲ್ಲೂ ಕೂಡ ನಮ್ಮ ತಾಯಂದ್ರೆಲ್ಲರೂ ಕೂಡ ಕಣ್ಣೀರು ಹಾಕ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಇವತ್ತು ಬಲವಂತವಾಗಿ ಏನು ರೈತರ ಜಮೀನನ್ನು ಕಸ್ಕೊಳ್ಳೋಕೆ ಹೊರಟಿದ್ದಾರೆ. ಮತ್ತು ಭಾಳ ಫಲವತ್ತಾಗಿರ್ತಕ್ಕಂಥ ಜಮೀನು, ರೇಷ್ಮೆಗಾರಿಕೆಯಲ್ಲಿ ಹೆಚ್ಚು ಮಾಡ್ತಾರೆ, ಹಣ್ಣು ತರಕಾರಿಗಳನ್ನು ಬೆಳೀತಾರೆ, ಹೈನುಗಾರಿಕೆ ಇಲ್ಲಿ ನಡೀತದೆ. ಇಷ್ಟೆಲ್ಲ ಇದ್ದರೂ ಕೂಡ 70-80-90% ಅಷ್ಟು ರೈತರು ಇದಕ್ಕೆ ವಿರೋಧ ವ್ಯಕ್ತಪಡಿಸಿದ್ರು ಸಹ ಈ ರೀತಿ ಜಮೀನನ್ನು ಕಸ್ಕೊಳ್ಳೋಕ್ಕೆ ಹೊರಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರವೇ ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಇವತ್ತು ಹೊರಟಿರುವಂಥದ್ದು. ಹಾಗಾಗಿ ಇವತ್ತು ರೈತರು ಬೀದಿಗೆ ಬಂದಿರುವಂಥದ್ದು. ನಾನು ಇವತ್ತು ನಮ್ಮ ತಾಯಂದರಿಗೆ, ರೈತರಿಗೆ ಎಲ್ಲರೂ ಕೂಡ ನಾವು ಭರವಸೆನ ಕೊಟ್ಟಿದ್ದೇವೆ. ಭಾರತೀಯ ಜನತಾ ಪಾರ್ಟಿ ಇವರ ಹೋರಾಟದ ಜೊತೆಲಿ ನಾವು ಇರ್ತೇವೆ, ಸದನದಲ್ಲೂ ಕೂಡ ಇದ್ರ ಪರವಾಗಿ ಧ್ವನಿಯನ್ನು ಎತ್ತೇವೆ ನಾವು.